ನಮಸ್ಕಾರ ಬಾಂಧವರೇ, ನಾನು ಭೂಮಾಪನ ಇಲಾಖೆಯ ನಕಾಶೆಯಲ್ಲಿರ್ತಕ್ಕಂಥ ವಿವಿಧ ಚಿಹ್ನೆಗಳು ಮತ್ತು ಕರಾರುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇವತ್ತಿನ ದಿವಸ ನಾನು ದೋಣಿ ದಾಟುವ ಸ್ಥಳದ ಬಗ್ಗೆ, ಅಂದರೆ ನೀವೆಲ್ಲ ಗೊತ್ತಿರ್ಬೋದು, ನದಿಯನ್ನು ದಾಟಬೇಕಾದ್ರೆ ದೋಣಿಯನ್ನು ಉಪಯೋಗಿಸ್ತಾರೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅಂದರೆ ಇದನ್ನು ಇಂಗ್ಲೀಷಲ್ಲಿ ಫೆರ್ರಿ ಅಂತಾರೆ. ಮನುಷ್ಯ ಕಾಡು ಬಿಟ್ಟು ನಾಡಿಗೆ ಬಂದು ಮನೆ ನಿರ್ಮಿಸಿಕೊಂಡು ವ್ಯವಸಾಯ ಮಾಡ್ತಾ ಜೀವನವನ್ನು ನಿರ್ವಹಿಸ್ತಾ ಇದ್ದ. ಆದಷ್ಟು ನೀರು ಎಲ್ಲಿ ಲಭ್ಯ ಇದೋ ಅಂಥ ಕಾಲದಲ್ಲಿ ಅಂಥ ಕಡೆ ಮಾತ್ರ ವಾಸ ಮಾಡ್ತಾ ಇದ್ದ. ದೈನಂದಿನ ಕೆಲಸಗಳಿಗೆ ನದಿಯನ್ನು ದಾಟಬೇಕಾಗಿದ್ದು ಅನಿವಾರ್ಯ ಆಗಿತ್ತು. ಯಾಕೆಂದರೆ ಪಕ್ಕದ ಗ್ರಾಮಗಳಿಗೆ ಹೋಗ್ಬೇಕಾಗಿತ್ತು, ಜಮೀನುಗಳಿಗೆ ಹೋಗ್ಬೇಕಾಗಿತ್ತು, ಕಾಡು ಹೋಗ್ಬೇಕಾಗಿತ್ತು, ಹಾಗೂ ಇನ್ನಿತರ ಕೆಲಸಗಳಿಗೆ ಹೋಗಬೇಕಾಗಿತ್ತು. ಈಗಿನಂತೆ ಮೊದಲೆಲ್ಲ ಸಾಕಷ್ಟು ಸೇತುವೆಗಳು ನಿರ್ಮಾಣ ಆಗಿರಲಿಲ್ಲ. ಒಂದು ವೇಳೆ ಸೇತುವೆ ಇದ್ರೂ ಸಹ ಮಳೆಗಾಲದಲ್ಲಿ ಸುತ್ತಕೊಂಡು ಹೋಗಬೇಕಾಗಿತ್ತು. ಇದರಿಂದ ಜನ ದೋಣಿ ಮತ್ತು ತೆಪ್ಪಗಳ ಮೂಲಕ ನೀರು ಕಡಿಮೆ ಇದ್ದಕ್ಕಂಥ ಸಂದರ್ಭಗಳಲ್ಲಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ನಾವಿಕನ ಸಹಾಯದಿಂದ ಹೋಗಿ ಬರ್ತಾ ಇದ್ರು. ಹಾಗಾದ್ರೆ ನದಿಯ ಎಲ್ಲ ದಡದಲ್ಲೂ ಹೋಗೋಕ್ಕೆ ಅವಕಾಶ ಇತ್ತ? ಖಂಡಿತ ಇಲ್ಲ. ಯಾಕೆಂದ್ರೆ ನೀರಿನ ರಭಸ ಜಾಸ್ತಿ ಆಗ್ತಾ ಇತ್ತು. ಇದರಿಂದಾಗಿ ನದಿಯ ನಿರ್ದಿಷ್ಟ ಸ್ಥಳಗಳಿಂದ ಮಾತ್ರ ದೋಣಿಯ ಮೂಲಕ ನದಿಯನ್ನು ದಾಟಲು ಅವಕಾಶ ಇತ್ತು. ಇದಕ್ಕಾಗಿ ಪ್ರತ್ಯೇಕ ಸ್ಥಳಗಳನ್ನು ಗುರುತಿಸಿಕೊಂಡು ಈ ಸ್ಥಳದಿಂದ ಮಾತ್ರ ನಾವಿಕನ ಸಹಾಯದಿಂದ ದೋಣಿಯಲ್ಲಿ ಹೋಗಿ ಬರ್ತಾ ಇದ್ರು. ಇಂತಹ ಸ್ಥಳಗಳನ್ನು ದೋಣಿ ದಾಟುವ ಸ್ಥಳ ಅಂತ ಗುರುತಿಸಿದ್ರು. ನಿಗದಿತ ಜನಕ್ಕಿಂತ ಹೆಚ್ಚು ಜನರು ದೋಣಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾವುದೇ ದುರಂತ ಅಥವಾ ಅನಾಹುತಗಳನ್ನು ತಪ್ಪಿಸ್ತಕ್ಕಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಈ ದೋಣಿ ದಾಟುವ ಸ್ಥಳಗಳನ್ನು ಮೂಲ ಭೂಮಾಪನ ಸಮಯದಲ್ಲಿ ಅಳತೆ ಮಾಡಿ ನಕಾಶೆಯಲ್ಲಿ ಗುರುತು ಮಾಡಿರೋದನ್ನ ತಾವು ನಕಾಶೆಯಲ್ಲಿ ನೋಡ್ಬೋದು. ಇದು ಒಂದು ಗ್ರಾಮ ನಕಾಶೆ ಆಗಿರುತ್ತೆ, ಇದು ಒಂದು ಊರಾಗಿರುತ್ತೆ, ಇದು ರಸ್ತೆ ಓಣಿ ಆಗಿರುತ್ತೆ. ಓಣಿ ಮೂಲಕ ಪರದ ಊರುಗಳಿಗೆ ಅಥವಾ ಹೊಲಗಳಿಗೆ ಅಥವಾ ಇನ್ನಿತರ ಚಟುವಟಿಕೆ ಹಾಕಬೇಕು ಅಂತಂದ್ರೆ ಇಲ್ಲಿ ದೋಣಿ ದಾಟುವ ಸ್ಥಳವನ್ನ ಈ ಗುರುತು ನೋಡಿ ಈ ರೀತಿಯಿಂದ ಗುರುತಿಸಲಾಗಿತ್ತು. ಇಲ್ಲೂ ಸಹ ದೋಣಿ ದಾಟುವ ಸ್ಥಳವನ್ನು ಗುರುತಿಸಿದ್ದಾರೆ. ನದಿಯ ಆಚೆ ಕಡೆಯೂ ಸಹ ದೋಣಿ ದಾಟುವ ಸ್ಥಳಗಳನ್ನ ಗುರುತಿಸಿದ್ದಾರೆ. ಇಲ್ಲಿ ಮಾತ್ರ ದೋಣಿ ಮೂಲಕ ನದಿಯನ್ನು ದಾಟಲು ಅವಕಾಶವನ್ನ ಕಲ್ಪಿಸಲಾಗಿತ್ತು. ಇಲ್ಲಿ ದಾಟಿದರೆ ಯಾವುದೇ ದುರಂತಗಳು ಸಂಭವಿಸ್ತಾ ಇರಲಿಲ್ಲ. ನೆಲಮಾಪನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಚಿಹ್ನೆ ಮತ್ತು ಖರಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.